ಅರ್ಹ ಫಲಾನುಭವಿಗಳಿಗೆ ಹಕ್ಕುಪತ್ರವನ್ನು ನೀಡಲಾಗಿದೆ ಹೊರತು ನಿವೇಶನಗಳನ್ನು ತೋರಿಸಿಲ್ಲ ಅಂತ ಆರೋಪಿಸಿ ದಲಿತ ಸಂಘರ್ಷ ಸಮಿತಿ ಮುಖಂಡರು ಹೊಳಲ್ಕೆರೆ ಪುರಸಭೆ ಮುಂಭಾಗ ಮುಷ್ಕರ ನಡೆಸಿದರು. ಮುಷ್ಕರದ ವೇಳೆ ಮಾತನಾಡಿದ ಮುಖಂಡ ಕೆಂಗುಂಟೆ ಜಯಣ್ಣ, ಕಳೆದ 5 ವರ್ಷಗಳ ಹಿಂದೆ 420 ಮನೆಗಳಿಗೆ ನಿವೇಶನಗಳ ಹಕ್ಕುಪತ್ರ ನೀಡಲಾಗಿದೆ. ಆದರೆ ಇದುವರೆಗೂ ಅರ್ಹ ಫಲಾನುಭವಿಗಳಿಗೆ ಅವರ ನಿವೇಶನಗಳನ್ನು ಮಾತ್ರ ತೋರಿಸಿಲ್ಲ ಅಂತ ಆರೋಪಿಸಿದರು. ಈ ಕೂಡಲೇ ನಿವೇಶನಗಳನ್ನು ತೋರಿಸಬೇಕು, ಇಲ್ಲವಾದಲ್ಲಿ ಶಾಸಕರ ಮನೆಗೆ ನುಗ್ಗುವುದಾಗಿ ಎಚ್ಚರಿಕೆ ನೀಡಿದರು. ಸಮಿತಿಯ ಇವತ್ತಿನ ಹೋರಾಟ ಏನಿದೆ ಅಂತ ಹೇಳಿದರೆ 2017 ಮತ್ತು 18ನೇ ಸಾಲಿನಲ್ಲಿ ಅಂಬೇಡ್ಕರ್ ಬಡಾವಣೆ ಮತ್ತು ಶಿವಲಿಂಗಪ್ಪ ಬಡಾವಣೆಯಲ್ಲಿ ಅಂಬೇಡ್ಕರ್ ಬಡಾವಣೆಯಲ್ಲಿ 270 ಹಕ್ಕುಪತ್ರಗಳನ್ನು ವಿತರಿಸ್ತಾರೆ. ಶಿವಲಿಂಗಪ್ಪ ಬಡಾವಣೆಯಲ್ಲಿ 150 ಹಕ್ಕುಪತ್ರಗಳನ್ನು ವಿತರಿಸ್ತಾರೆ. ಅವರಿಗೆ ಹಕ್ಕುಪತ್ರಗಳನ್ನು ವಿತರಿಸಿ ಖಾತೆ ಕೂಡ ಮಾಡಿ ಮತ್ತು ಕಂದಾಯಗಳನ್ನು ಕೂಡ ಕಟ್ಟಿಸ್ಕೊಳ್ತಾರೆ. ಆದರೆ 2017-18 ಕೊಟ್ಟಂಥ ಸೈಟ್ಗಳಿಗೆ ನಿವೇಶನಗಳಿಗೆ ಖಾತೆಗೆ ಮಾಡಿಸ್ಕೊಂಡು ಇವತ್ತು ಕಂದಾಯಗಳನ್ನು ಕಟ್ಟಿಸ್ಕೊಂಡು ಈ ಜನಗಳಿಗೆ ಅವರ ಜಾಗಗಳನ್ನು ಗುರುತಿಸ್ಕೊಡೋಂಥ ಕೆಲಸನ ಇಲ್ಲಿವರೆಗೂ ಕೂಡ ಪುರಸಭೆಯ ಏನು ಮುಖ್ಯ ಅಧಿಕಾರಿಗಳಿದ್ದಾರೋ ಅವ್ರು ಮಾಡಿಲ್ಲ. ಇದಕ್ಕೆ ಇಲ್ಲಿಯ ರಾಜಕಾರಣಿಗಳು ಮತ್ತು ಇಲ್ಲಿಯ ಈ ಪುರಸಭೆಯ ಇವರುಗಳು ಬಂದಂಥ ಸರ್ಕಾರಿ ಅನುದಾನಗಳನ್ನು ತಿಂದುಬಿಟ್ಟು ಈ ಬಡವರ ಸೈಟ್ಗಳನ್ನು ನಿರ್ಲಕ್ಷ್ಯ ಮಾಡಿದ್ದಾರೆ. ಇವತ್ತಿನ ದಿನಗಳಲ್ಲಿ ಒಂದು ಮನೆ ಬಾಡಿಗೆ 8,000 ಆಗಿದೆ, 6,000 ಆಗಿದೆ. ಮಕ್ಕಳು ಓದಿಸ್ಕೊಂಡು ಕುಡಿಯೋ ನೀರುದು ಕರೆಂಟ್ ಬಿಲ್ ಕಟ್ಸ್ಕೊಂಡು ಮನೆಯಲ್ಲಿ ಬಾಡಿಗೆ ಕಟ್ಕೊಂಡು ಎಲ್ಲಿರ್ತಾರೆ? ಸರ್ಕಾರ ಕೊಟ್ಟಿರ್ತಕ್ಕಂಥ ನಿವೇಶನವನ್ನು ಅವ್ರು ಕೂಡಲೇ ಗುರುತಿಸ್ಕೊಡ್ಬೇಕು. ಅಲ್ಲಿ ಗುಡಿಸ್ಲಾಗಲಿ ಹಾಕೊಂಡು ಅವ್ರು ಬದುಕ್ತಾರೆ. ಆ ನಂತರ ಮೂಲಭೂತ ಸೌಕರ್ಯ ಬೇಕಾದರೆ ಅವ್ರು ಮಾಡಿಕೊಳ್ಳಿ, ನಮ್ಮ ಅಭ್ಯಂತರ ಇಲ್ಲ. ಅವ್ರ ನಂತರದಲ್ಲಿ ಮನೆ ಕಟ್ಸ್ಕೊಳ್ಳಿ, ಮೂಲಭೂತ ಸೌಕರ್ಯಗಳು ಕಲ್ಪಿಸಿ ಮನೆ ಕೂಡ ಕಟ್ಸ್ಕೊಳ್ಳಿ. ಆದರೆ ಈ ತಕ್ಷಣ ನಮಗೆ ಏನು ಫಲಾನುಭವಿಗಳ ಜಾಗಗಳನ್ನು ಗುರುತಿಸಿ ಅವರವರ ಜಾಗಗಳನ್ನು ನಿಮ್ಮ ಜಾಗ ಅಂತ ಗುರುತಿಸ್ಕೊಡ್ಬೇಕಂತೇಳಿ ಈ ಮೂಲಕ ಕರ್ನಾಟಕ ಸಂಘರ್ಷ ಸಮಿತಿ ಆಗ್ರಹವನ್ನು ಮಾಡ್ತಾ ಇದೆ.